ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 2 ಎಕರೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಇದು ಚಳ್ಳಕೆರೆಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಸ್ನೇಹಿತರೆ, ಈ ಜಮೀನಿನ ಬೌಂಡ್ರಿ ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೂಲೆಯಲ್ಲಿ ಈ ಜಮೀನಿನ ಬೌಂಡ್ರಿಗೆಲ್ಲ ಹುಣಸೆ ಮರಗಳು ಹಾಕೊಂಡಿದ್ದಾರೆ. ಇದು ಈ ಜಮೀನಿನ ಎಡಭಾಗದ ಬೌಂಡ್ರಿ. ಹಾಗೆ ನೀವು ಲಾಸ್ಟಲ್ಲಿನೂ ನೋಡ್ಬೋದು, ಕೆಲವೊಂದು ಹುಣಸೆ ಮರಗಳು ಕಾಣಿಸ್ತಾ ಇದೆ. ಅದು ಈ ಜಮೀನಿನ ಎಂಡ್, ಅಂದರೆ ಜಮೀನಿನ ಲಾಸ್ಟಲ್ಲಿ ಹುಣಸೆ ಮರಗಳು ಹಾಕೊಂಡಿದ್ದಾರೆ. ಹಾಗೆ ಈ ಜಮೀನಿನ ಬಲಭಾಗದ ಬೌಂಡ್ರಿ ನೋಡೋದಾದರೆ, ಈ ಜಮೀನಿನ ಬಲಭಾಗದಲ್ಲಿ ಚಿಕ್ಕದಾಗಿ ತೆಂಗಿನ ಮರಗಳನ್ನ ಹಾಕೊಂಡಿದ್ದಾರೆ. ನಿಮಗೊಂದು ಅಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸೊ ತೆಂಗಿನ ಮರಗಳು ಹಾಕ್ಕೊಂಡಿದ್ದಾರೆ. ಇದು ಈ ಜಮೀನಿನ ಬಲಭಾಗದ ಬೌಂಡ್ರಿ ಸ್ನೇಹಿತರೆ. ಹಾಗೆ ಈ ಜಮೀನಿನ ಹಿಂಭಾಗ ಅಡಿಕೆ ತೋಟ ಇದೆ. ಆ ಅಡಿಕೆ ತೋಟದ ಬದಿಯಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ತೆಂಗಿನ ಮರಗಳಿವೆ. ಇದು ಈ ಜಮೀನಿನ ಹಿಂಭಾಗದ ಬೌಂಡ್ರಿ. ಅಂದರೆ ಈ ಕೆಳಭಾಗದ ಜಮೀನು ಮತ್ತು ಹಿಂದೆ ಇರ್ತಕ್ಕಂಥ ಅಡಿಕೆ ತೋಟ ಎರಡು ಒಬ್ಬರದೇ ಸ್ನೇಹಿತರೆ. ಅಂದರೆ ಜಮೀನಿನ ಮಾಲೀಕರೊಬ್ಬರೇ. ಈ ಕೆಳಗಡೆ ಇರ್ತಕ್ಕಂಥ ಭಾಗ ಸದ್ಯಕ್ಕೆ ಸೇಲ್ಗಿದೆ. ಅವರು ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಕೆಳಗಡೆ ಇರ್ತಕ್ಕಂಥ ಭಾಗ ಸೇಲ್ ಮಾಡ್ತಾ ಇದ್ದಾರೆ. ಈ ಜಮೀನು ಚಳ್ಳಕೆರೆ ಟು ಕಲ್ಯಾಣದುರ್ಗ ರೂಟಲ್ಲಿ ಬರ್ತಕ್ಕಂಥ ಒಂದು ಜಮೀನು. ಇದು ಚಳ್ಳಕೆರೆಯಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಚಿತ್ರದುರ್ಗದಿಂದ ಇದು 37 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿಂದ ನಾವು ಈ ಜಮೀನನ್ನು ನೋಡೋದಾದರೆ ಇದು 207 ಕಿಲೋಮೀಟರ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಜಮೀನು ತುಂಬ ಚೆನ್ನಾಗಿದೆ. ಸ್ಕ್ವೇರ್ ಶೇಪಲ್ಲಿದೆ. ಪ್ಯೂರ್ ರೆಡ್ ಸಾಯಿಲ್. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇದು ಜನರಲ್ ಪ್ರಾಪರ್ಟಿ. ಸೊ ನಿಮಗೆ ಈ ಜಮೀನಿನ ಅಕ್ಕಪಕ್ಕ ದಾರಿಗೆ ಅಥವಾ ನೀರಿಂದು ಏನು ಸಮಸ್ಯೆ ಇಲ್ಲ. ಈ ಜಮೀನಿಗೆ ನೀವು ಬೋರ್ ಹಾಕ್ಸ್ಕೋಬೇಕು. ಈ ಜಮೀನಲ್ಲಿ TC ಇದೆ, ಬಟ್ ಅದು ಲ್ಯಾಂಡ್ ಓನರ್ಗೆ ಸೇರುತ್ತೆ. ಸೊ ಈ ಜಮೀನಲ್ಲಿ ನೀವು ಬೋರ್ ಹಾಕ್ಸ್ಕೊಂಡ್ರೆ ನೀವು ಸ್ವಂತಕ್ಕೆ TC ಮಾಡ್ಕೋಬೇಕು. ಇಲ್ಲಿ LT ಲೈನೆಲ್ಲ ಹತ್ರ ಇದೆ. ನೀವು ನೋಡ್ತಾ ಇರ್ಬೋದು, ಈ ಜಮೀನಿನ ಹಿಂಭಾಗದಲ್ಲಿ ಈ ಜಮೀನಿನ ಮಾಲೀಕರು ಸದ್ಯಕ್ಕೆ ಅಡಿಕೆ ಹಾಕ್ಕೊಂಡಿದ್ದಾರೆ. ಈ ಕೆಳಗಡೆ ಭಾಗ ಮಾರಾಟಕ್ಕೆ ಇಟ್ಟಿದ್ದಾರೆ. ಸೊ ನೀವು ಇದೇ ಥರ ಅಡಿಕೆ ಮಾಡ್ಕೋಬೋದು ಕೆಳಗಡೆ. ಇಲ್ಲಿ ನೀರಿಂದೇನು ಸಮಸ್ಯೆ ಇಲ್ಲ. ಸೊ ಎಲೆಕ್ಟ್ರಿಸಿಟಿಗೆ ನಿಮಗೆ ಇಲ್ಲೇ TC ಇದೆ. ಟೆಂಪ್ರವರಿಗೆ ಇದನ್ನು ಯೂಸ್ ಮಾಡ್ಕೋಬೋದು, ಬಟ್ ನೀವು ಸ್ವಂತಕ್ಕೆ ಮಾಡ್ಕೋಬೇಕು. ಈ ಜಮೀನಲ್ಲಿ ಒಂದು ಬೋರು ಇದೆ ಅಂತೆ. ಸ್ವಲ್ಪ ಬರುತ್ತೆ ನೀರು, 1.5 ಇಂಚ್ ಬರುತ್ತೆ ಅಂತ ಹೇಳಿದರೆ. ಬೇಕಾದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಸ್ವಂತಕ್ಕೆ ಅಂತ ಇನ್ನೊಂದು ಬೋರ್ ಪಾಯಿಂಟ್ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ LT ಲೈನ್ ಇಲ್ಲೇ ಹತ್ರ ಇದೆ. ಜಮೀನು ಮಾತ್ರ ತುಂಬ ಚೆನ್ನಾಗಿದೆ. ಜಮೀನಲ್ಲಿ ಯಾವುದೇ ರೀತಿಯಾದಂತಹ ತಗ್ಗು ದಿಬ್ಬಗಳಿಲ್ಲ. ತುಂಬ ಒಳ್ಳೆಯ ಜಮೀನು. ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಕ್ಲಿಯರ್ ಆಗಿದೆ. ಬೌಂಡ್ರಿನೂ ತುಂಬ ಚೆನ್ನಾಗಿದೆ. ಒಳ್ಳೆ ಫಲವತ್ತಾದ ಮಣ್ಣು. ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 20 ಲಕ್ಷ ಹೇಳ್ತಿದ್ದಾರೆ. ಕುತ್ಕೊಂಡು ಮಾತಾಡಿದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ ಕೊಡ್ಬೋದು ಸ್ನೇಹಿತರೆ. ಸಿಟಿಗೆ ಹತ್ರ ಇದೆ. ಹಾಗೆ ಜಮೀನು ತುಂಬ ಚೆನ್ನಾಗಿದೆ ಇದು. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನು ತಗೋಬೇಕು ಅಥವಾ ಜಮೀನು ಮಾರಬೇಕು ಅಂತ ಪ್ಲ್ಯಾನಲ್ಲಿದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಥ್ಯಾಂಕ್ ಯು.